ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಮುನ್ನ ಕೊಟ್ಟಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲ ಗ್ಯಾರಂಟಿ ಯೋಜನೆಯಾಗಿ ಜಾರಿಗೆ ಬಂದದ್ದು ಈಗ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತಕ್ಕಂಥದ್ದು. ಈ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಸಾರಿಗೆ ಬಸ್ಗಳಂತೂ ಹೌಸ್ಫುಲ್. ಯಾಕೆಂದರೆ ಮಹಿಳೆಯರು ವಿಪರೀತವಾಗಿ ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಗೆ, ದೂರದ ಊರುಗಳಿಗೂ ಕೂಡ ಬಸ್ಸನ್ನೇ ಆಶ್ರಯಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಉಚಿತವಾಗಿ ಓಡಾಡ್ಬೋದು ಅಂತ. ಆದರೆ KSRTC ಬಸ್ನವರು ಕೆಲವು ಕಡೆ ಬಸ್ ಸ್ಟಾಪೇ ಕೊಡಲ್ಲ. ಇದೊಂದು ಆರೋಪ ಮೊದಲಿಂದಲೂ ಇದೆ. KSRTCದು ಇದೆ, BMTCದು ಇದೆ. BMTC ಅಂದರೆ ಬೆಂಗಳೂರಿನಲ್ಲಿ ಓಡಾಡೋದು, ಹಾಗಾಗಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಬಸ್ ಸ್ಟಾಪ್ ಇರುತ್ತೆ. KSRTC ಹಾಗಲ್ಲ, ಖಾಲಿ ಇದ್ದರೂ ಕೂಡ ಬಸ್ಸನ್ನು ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥ ಆರೋಪ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಇದಕ್ಕೆ ಸಾಕ್ಷಿ ಬೆಂಗಳೂರಿನ ನವರಂಗ್ ಮುಂದೆ ಇರತಕ್ಕಂಥ ಬಸ್ ಸ್ಟಾಪ್. ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ನವರಂಗ್ ಸಿಗ್ನಲ್ನಲ್ಲಿ KSRTC ನಿಲ್ದಾಣದ ಸಮಸ್ಯೆ. ಸರಿಯಾದ ಮಾಹಿತಿ ಇಲ್ಲದೆ ಪ್ರಯಾಣಿಕರು ಕಂಗಾಲು. ಹಾಸನ ಮತ್ತು ತುಮಕೂರು ಮಾರ್ಗದ ಭಾಗದ ಕಡೆಗೆ ಸಂಚರಿಸೋ KSRTC ಬಸ್ಗಳು ಮೆಜೆಸ್ಟಿಕ್ನಿಂದ ಹೊರಟು ಮೊದಲು ನಿಲ್ಗಡೆ ಕೊಡೋದೇ ನವರಂಗ್ ಸ್ಟಾಪ್ನಲ್ಲಿ. ಆದರೆ ಇಲ್ಲಿ KSRTC ಬಸ್ಗೆ ಬರೋರು ಗಂಟೆಗಟ್ಟಲೆ ಕಾಯ್ತಾರೆ. ಕಾರಣ ಬಸ್ಗಳು ಬಂದ್ರು ಇಲ್ಲಿ ನಿಲ್ಲಿಸದೆ ಹಂಗೆ ಹೋಗೋದು. ಬಸ್ ಬಂದಾಗ ಜನ ಬಸ್ಸಿಂದ ಓಡೋಡ್ ಹೋಗಿ ಬಸ್ನ ನಿಲ್ಲಿಸದ ಸ್ಥಳದಲ್ಲಿ ಹತ್ತೋದಕ್ಕೆ ಪರದಾಟವನ್ನ ಪಡ್ತಾ ಇದ್ದಾರೆ. ಇದು ನವರಂಗ್ ಸಿಗ್ನಲ್ನಲ್ಲಿ ಪ್ರತಿದಿನ ಕಾಣ್ತಿರೋ ದೃಶ್ಯ. ಕಾರಣ ಇದಕ್ಕೆ ನವರಂಗ್ ಸಿಗ್ನಲ್ ಹಿಂದೆನೆ ಬಸ್ ನಿಲ್ದಾಣವನ್ನ ಮಾಡಿದ್ದು, ಕೆಲ ಬಸ್ ಈ ನಿಲ್ದಾಣದಲ್ಲಿ ನಿಲ್ಸಿದ್ರೆ ಕೆಲ ಬಸ್ಗಳು ಸಿಗ್ನಲ್ ಆದ ಬಳಿಕ ನಿಲ್ಲಿಸ್ತಾ ಇದ್ದಾರೆ. ಇದರಿಂದ ಪ್ರಯಾಣಿಕರು ಯಾವ ಜಾಗದಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಗೊತ್ತಾಗದೆ ಕಂಗಾಲಾಗ್ತಿದ್ದಾರೆ. ಸೀಟ್ ಇದ್ರೂ ನಿಲ್ಸೋಲ್ಲ, ಕಾದು ಕಾದು ಸುಸ್ತಾಗುತ್ತೆ ಅಂತ ಪ್ರಯಾಣಿಕರು ಹೇಳ್ತಿದ್ದಾರೆ. ನವರಂಗ್ಲ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮೂಡಿಗೆರೆ ಹೋಗಬೇಕು. ಒಂದು ಬಸ್ಸು ಇಲ್ಲ, ಬಂದಿದ್ದೆಲ್ಲ ರಶ್ ಆಗಿ ಹೋಗ್ತದೆ. ಇಲ್ಲಿ ನಿಲ್ಲಿಸ್ತಾನೂ ಇಲ್ಲ ಇಲ್ಲಿ ಬಿಟ್ಟು ಅಲ್ಲಿ ನಿಂತರೆ ಬಸ್ಗಳು ಇಲ್ಲಿ ನಿಲ್ತವೆ, ಅಲ್ಲಿ ನಿಲ್ಲಿಸಲ್ಲ ಅವರು. ಅಲ್ಲಿ ಹಿಂದೆಗಡೆ ಒಂದು ಸ್ಟಾಪ್ ಇತ್ತು ಮೊದಲು, ಅಲ್ಲಿ ಬುಕ್ಕಿಂಗ್ ಇದೆಯಲ್ಲ ಅಲ್ಲಿ. ಬಟ್ ಈಗ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಸ್ಟಾಪ್ ಇಲ್ಲ. ಸ್ಟಾಪ್ ಬಸ್ ಸ್ಟ್ಯಾಂಡ್ ಇದೆ, ಸೆಲ್ಟರ್ ಇದೆ, ಎಲ್ಲ ಇದೆ. ಆದರೆ ಅಲ್ಲಿ ಯಾರು ನಿಲ್ಲ, ಯಾಕಂದರೆ ಅಲ್ಲಿಂದ ಅವ್ರು ಇಲ್ಲಿ ನಿಲ್ಲಿಸ್ತಾರೆ. ಅದಕ್ಕೆ ಇಲ್ಲಿ ಬಂದು ನಿಂತರೆ ಯಾವ ಬಸ್ ನಿಲ್ತಾ ಇಲ್ಲ. 1 ಅವರಿಂದ ಬಸ್ಗಳೇ ಇಲ್ಲ. ಇನ್ನು ಇಲ್ಲಿ ಈ ರೀತಿ ಬಸ್ ಸರಿಯಾಗಿ ನಿಲ್ಲಿಸದೆ ಪೊಲೀಸರು ಕೂಡ ಇದಕ್ಕೆ ಕಾರಣವಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸಿಗ್ನಲ್ ಆದ್ಮೇಲೆ ಬಸ್ ನಿಲ್ಸಿದ್ರೆ ಟ್ರಾಫಿಕ್ ಆಗುತ್ತೆ ಅನ್ನೋದು ಒಂದ್ ಕಾರಣಕ್ಕೆ ಬಸ್ ನಿಲ್ಸೋಕ್ ಬಿಡಲ್ಲ. ಜನರಿಗೆ ಇಲ್ಲಿ ಬಸ್ ನಿಲ್ದಾಣ ಇಲ್ಲ, ಸಿಗ್ನಲ್ ಹಿಂಭಾಗದಲ್ಲೇ ಬಸ್ ನಿಲ್ದಾಣ ಇದೆ ಅನ್ನೋ ಮಾಹಿತಿ ಬೋರ್ಡ್ ಕೂಡ ಇಲ್ಲ. ಹಿಂದೆ ಸಿಗ್ನಲ್ ಆದ ಬಳಿಕವೇ ಬಸ್ ನಿಲ್ಲಿಸ್ತಾ ಇದ್ದ ಕಾರಣದಿಂದ ಜನ ಇಲ್ಲಿ ಕಾದು ಕಾದು ಸಾಕಾಗಿ ಕೊನೆಗೆ ಇಲ್ಲಿ ನಿಲ್ಸೋ ಬಸ್ಗೆ ಸರ್ಕಸ್ ಮಾಡ್ತಾ ಹತ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ 4 ಬಸ್ ಹೋಗಿದೆ, ನಿಲ್ತಾ ಇಲ್ಲ. ಸೀಟ್ಲು ಫುಲ್ ಖಾಲಿ ಇದ್ದಾವೆ, ಜನ ಇಲ್ಲ. ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದಿದೆ. 1 ಅವರೇ ಕಾಯ್ತಾ ಇದೆ. 2 ಬಸ್ ಹೋದು, ಇವಾಗ ಆಮೇಲೆ ಹಾಫ್ ಆನ್ ಅವರ್ ಆಯ್ತು, 2 ಬಸ್ ಹೋದು, ಇರ್ತಾ ಇಲ್ಲ. ಕೈಯಲ್ಲಂತೂ ಇರ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋ ಬಸ್ ಸ್ಟಾಪ್ ಸಮಸ್ಯೆಯನ್ನ KSRTC ಮತ್ತು ಟ್ರಾಫಿಕ್ ಪೊಲೀಸರು ಸರಿಪಡಿಸಬೇಕು. ಬಸ್ ನಿಲ್ದಾಣದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಮತ್ತು ಕೊನೆ ಪಕ್ಷ ಬಸ್ ನಿಲ್ದಾಣ ಎಲ್ಲಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನಾದ್ರೂ ನಾಮಫಲಕದ ಮುಖಾಂತರ ಹಾಕಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.